ವ್ಯರ್ಥ ಹಾಳಾಗಿ ಹೋಗಬೇಡ. ಇನ್ನಾದರೂ ಒಳ್ಳೆ ಮನೆ ಇಡಿ. ತಿಳಿತ ಏನೋ ನಾಡು ಗುರುವೆ ಮಂಚನವರೇ, ನೀವು ನನ್ನನ್ನು ಬಸವಣ್ಣವರ ಕೃಪೆಗೆ ಪಾತ್ರನಾಗಿ ಮಾಡಿದ ಉಪಕಾರ ನೆಂದೂ ಮರೆಯಲಾರೆ. ನಮಸ್ಕಾರ. ನಿಮ್ಮ ಕಾರ್ಯಸ್ಥಾನಕ್ಕೆ ದೀರ್ಘದಂಡ ನಮಸ್ಕಾರ. ಅಣ್ಣನವರ ಪೂಜೆಗೆ ಹೊತ್ತಾಗುತ್ತದೆ. ಸಮಾಚಾರವೇನು ಮಹಾಪ್ರಭು? ಕಲ್ಯಾಣ ಪಟ್ಟಣದಲ್ಲಿ ಎಲ್ಲ ಕಡೆಗೂ ಪ್ರಜಾಕ್ಷೋಭೆ, ಎಲ್ಲೆಲ್ಲಿ ಅಶಾಂತಿ, ಎತ್ತಲೆತ್ತಲು ದೊಡ್ಡ ಕೋಲಾಹಲವೇ ಎದ್ದು ಬಿಟ್ಟಿದೆ. ಅದೇನು ಕಾರಣ? ಪ್ರಭುವೇ, ಬುನಾದಿಯಿಂದ ಹಿಡಿದು ನಡೆದು ಬಂದ ಸನಾತನ ಧರ್ಮವು ಅಳಿದು ಹೋಗುವ ಕಾಲ ಬಂದಿದೆ. ನಾಶವೇ ವಿಪರೀತ ಬುದ್ಧಿ. ಕುಲಜಾತಿಗಳನ್ನೆಲ್ಲ ಹೊಲಗಲಿಸಿ ಬಿಟ್ಟಿದ್ದಾರೆ. ಕುಲಜಾತಿ ವರ್ಣ ಆಶ್ರಮಗಳು ಹಾಳಾಗಿ ಹೋಗುತ್ತಿರುವುದನ್ನು ಕಂಡು ಪ್ರಜರು ಅಸಂತುಷ್ಟರಾಗಿದ್ದಾರೆ. ಇವೇನು ಒಮ್ಮಿಂದ ಮೇಲೆ ಕಲ್ಯಾಣದಲ್ಲಿ ಕ್ರಾಂತಿ? ಆ ಕ್ರಾಂತಿಗೆ ಮಹಾಮಂತ್ರಿಗಳಾದ ಬಸವರಾಜರೇ ಮುಖ್ಯರಾಗಿದ್ದಾರೆ. ಬಸವರಾಜರು ತಮ್ಮ ಅಧಿಕಾರ ಬಲದಿಂದ ಕಳ್ಳ ಹೊಲೆಯರಿಗೆಲ್ಲ ಲಿಂಗ ಕಟ್ಟಿ ಊರಲ್ಲೆಲ್ಲ ಹೊರಸಿ ನಗರ ಶಾಂತಿಗೆ ಭಂಗ ತಂದಿದ್ದಾರೆ. ಆದುದರಿಂದ ಕಲ್ಯಾಣ ಕಡಲಿನ ಮಹಾಪ್ರಭು. ಧರ್ಮಕ್ಕೆ ವಿರೋಧವಾದ ಆಚರಣೆಯಲ್ಲಿ ಮಹಾಮಂತ್ರಿಗಳು ನಿರತರಾಗಿದ್ದಾರೆ ಮಹಾಪ್ರಭು. ಉತ್ತಮ ಕುಲದವರು ಊರಲ್ಲಿ ಮುಖವೇ ಕೆಡ್ಡಾಡದಂತಾಗಿದೆ. ಇವರ ಕ್ರಾಂತಿಯಿಂದ ಎಲ್ಲರಿಗೂ ವಾಂತಿಯಾಗಿ ಬಿಟ್ಟದ. ಭಟ್ರೆ, ಕುಲಜಾತಿಗಳನ್ನೆಲ್ಲ ಹೊಲಗಲಿಸಿ ಬಿಟ್ಟಿದ್ದಾರೆ. ಅದೇನೋ ಕಲ್ಯಾಣಕ್ಕೆ ಅಲೆಗಾಲ ಬಂದ ಆಗಿದೆ. ಅಲೆಗಾಲವಲ್ರಿ, ಪ್ರಳಯ ಕಾಲ. ಧರ್ಮದ ಬಗೆನೆ ಕುಟಾರ್ರಿ. ಹೊಲೆ ಮಾದಿಗರೆಲ್ಲ ಏಕಾಕಾರ, ಬ್ರಾಹ್ಮಣ, ಲಿಂಗಾಯತ, ಸಮಗಾರ, ಮಚ್ಚಗಾರ ಎಲ್ಲ ಏಕ ನೋಡ್ರಿ ಭಟ್ರೆ. ಬಸವರ, ನೀವು ಹೊಲೆಯನ್ನು ಬಳಿಕೆಯಲ್ಲಿ ತೆಗೆದುಕೊಂಡದ್ದು ನಿಜವೇ? ನಿಜ ಪ್ರಭು, ಆದರೆ ನಮ್ಮಿಂದ ಶಾಂತಿ ಭಂಗವಾಗಿಲ್ಲ. ಲೋಕ ವಿರುದ್ಧವಾದ ಕಾರ್ಯದಲ್ಲಿ ನೀವು ಏಕೆ ದುಡುಕಿದಿರಿ? ನಾನು ಲೋಕ ವಿರುದ್ಧವಾದ ಕಾರ್ಯವನ್ನು ಮಾಡಿಲ್ಲ ಪ್ರಭು, ಆದರೆ ಲೋಕ ಕಲ್ಯಾಣ ಮಾಡುವುದನ್ನು ಮಾತ್ರ ಮರೆತಿಲ್ಲ. ನೀವು ಹೊಲೆಯನ್ನು ಮುಟ್ಟಿ ಲೋಕ ರೂಢಿಯನ್ನು ಕೆಡಿಸಬಹುದೇ? ದೋಷ ಮೂಲವಾದ ಲೋಕ ರೂಢಿಯನ್ನು ನಾಶ ಮಾಡುವುದು ಧರ್ಮವಾಗಿವೆ. ನಿತ್ಯ ಸತ್ಯವಾದ ನಿರ್ಮಲ ನೀತಿಗಳನ್ನು ನಡೆಯಲ್ಲಿ ತಂದು ಮೇಲು ಕೀಳೆಂಬ ಭೇದವನ್ನು ಹೋಗಲಾಡಿಸಿ ಪ್ರಜೆಗಳಲ್ಲಿ ತಾರತಮ್ಯವನ್ನು ಎನಿಸದೆ ಎಲ್ಲರಿಗೂ ಒಂದೇ ವಿಧವಾದ ಜೀವನಾನುಕೂಲವನ್ನುಂಟು ಮಾಡುವುದು ಕಲ್ಯಾಣದ ಮಹಾಮಂತ್ರಿಯ ಕರ್ತವ್ಯವಾಗಿದೆ ಮಹಾಪ್ರಭು, ಕರ್ತವ್ಯವಾಗಿದೆ.
ನಿಮ್ಮ ಆಡಳಿತದಿಂದ ಪ್ರಜೆಯಲ್ಲಿ ಶಾಂತಿ ಇಲ್ಲದಂತಾಗಿದೆ. ನಿಜ ಪ್ರಭು, ಇವರಿಂದ ಊರೆಲ್ಲ ಹೊಲಗೇರಿ ಆಗಿಬಿಟ್ಟದ. ಹತ್ತಿ ಹೋಗಿ ಕುದುರೆ ಆಗ್ಯದ, ಕುದುರೆ ಹೋಗಿ ಹತ್ತಿ ಆಗ್ಯದ, ಎತ್ತು ಎಮ್ಮೆ ಆಗಿದೆ, ಮಿಡಿದ್ರೆ ಇನ್ನೇನ್ ಆಗ್ಬೇಕ್ರಿ? ಎಲ್ಲ ಹಾಗೆ ಹೋಗಿಬಿಟ್ಟದ. ಬಸವರಾಜ್, ಹೊಲೆಯರು ಅಸ್ಪೃಶ್ಯರಲ್ಲವೇ? ಲೋಕದಲ್ಲಿ ಈ ರೂಢಿಯು ಮೊದಲಿನಿಂದ ನಡೆದು ಬಂದಿಲ್ಲವೇ? ಪ್ರಭು, ಹೊಲೆಯರೆಂದು ಯಾರಿಗೆ ಅನ್ನಬೇಕು? ಯಾವ ಹೊಲೆ ಜೊತೆ ಹುಟ್ಟ ಹೋಗ್ಬೇಕಲ್ಲ. ಮತ್ತೆ ಹೊಲೆತನಕ್ಕೆ ಹುಟ್ಟು ಕಾರಣವಲ್ಲ. ಕೊಲ್ಲುವ ಮಾದಿಗ ಅಯ್ಯ, ಕೊಲ್ಲುವ ಮಾದಿಗ ಅಯ್ಯ. ಹೊಲಸು ತಿಂಬುವ ಹೊಲೆಯ ನೋಡ, ಹೊಲಸು ತಿಂಬುವ ಹೊಲೆಯ ನೋಡ, ಕುಲವೇನೋ ಅವಂದಿರ ಅವಂದಿರ, ಕುಲವೇನೋ ಅವಂದಿರ ಅವಂದಿರ, ಕುಲವೇನೋ ಕೊಲ್ಲುವವ ಮಾದಿಗ. ಬೀಸಿ ಮಡಿವಾಳನಾದ, ನಿಕ್ಕಿ ಸಾಯನಾದ, ವೇದವನೋದಿ ಹಾರುವನಾದ. ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ, ಇದು ಕಾರಣ ಕೂಡಲ ಸಂಗಮ ದೇವ. ಅಂಗವನರಿದವನೇ ಕುಲಜನು. ನೋಡಿ ನೋಡಿ, ಇವರು ಹೀಗೆಲ್ಲ ಬೋಧ ಮಾಡಿ ಹೊಲೆ 18 ಜಾತಿಗೆ ದೀಕ್ಷಾ ಕೊಟ್ಟು ಲಿಂಗ ಬಿಗಿದು ಬಿಟ್ಟಾರ. ಇದರಿಂದ ಊರು ಹಾಕಿದಂಗಾಗೈತಿ ನೋಡ್ರಿ. ನಾವು ದೀಕ್ಷೆ ಕೊಟ್ಟು ಯಾರಿಗೆ? ಯಾರಿಗೆ? ಆ ಮಸಿಗಾರ ಮಾದ್ರ ಡೋರ್ ಕೈತ್ಯ ಮರ್ಸ್ಯ ಮಾಸ್ಯ ನೂರು ಸನರಂಗ್ಯ ಸಮಗಾರ ಬೈಸ್ಯ ಎಲ್ಯ ಮಲ್ಯ ದುರ್ಗ ಎಲ್ಲ ಏಕ ಶಟ್ರ ಊರ ಹೊಲೆಯರೆಲ್ಲ ದೀಕ್ಷೆ ಆಗಿಬಿಡ್ತಾರೆ. ಯಾರು ಹೆಂಗಸರು ಸುಧಾಗ್ಯಾವ. ಆ ಮಹಾನುಭಾವಿಗೆಲ್ಲ ಹೊಲೆಯರನ್ನಬಹುದೇ? ಹೊಲೆಯರ ಆರಂಭದು ನಿಮಗೇನ್ ತಿಳಿದ ಹೇಳಿ. ಜಗತ್ತಿನಲ್ಲಿ ಜಾತಿಯಿಂದ ಯಾರೂ ಹೊಲೆಯರಲ್ಲ. ನೀತಿ ತಪ್ಪಿದವರೇ ಹೊಲೆಯರು. ವೇದ ಬಲ್ಲ ವ್ಯಾಸ ಬೆಸ್ತನ ಮಗ, ಸುವಿಚಾರಿಯಾದ ಕ್ಷೌಂಡಿಲ್ಯ ಕ್ಷೌರಿಕ, ಸುಜ್ಞಾನಿಯಾದ ಮಾತಂಗ ಮಾದಗಿತ್ತಿಯ ಮಗ, ಸರ್ವಜ್ಞನಾದ ವಸಿಷ್ಠ ಮಗ, ಮಹಾತ್ಮನಾದ ವಾಲ್ಮೀಕಿ ಬೇಡನ ಮಗ, ಶಾಪ ಸಮರ್ಥನಾದ ದುರ್ವಾಸ ಮಚ್ಚಿಗಾರನ ಮಗ. ಹೀಗಿರಲು ಇನ್ನುಳಿದವರ ಬಗ್ಗೆ ಹೇಳುವುದೇನು? ನದಿ ಮೂಲ ಋಷಿ ಮೂಲ ನೆನೆಸುವುದು ಮಾತ್ ಪಾಪ. ಅವರೆಲ್ಲ ಬ್ರಹ್ಮನಿಷ್ಠರು, ಬ್ರಹ್ಮ ಪದವಿಯನ್ನು ಪಡೆದವರು. ಅವರಂತೆ ನಿಮ್ಮ ಜಾತವೇದ ಕನ್ಯಾ ಬ್ರಹ್ಮ ಪದವಿ. ಪದವಿಯ ನೊಲ್ಲೆ ವಿಷ್ಣು ಪದವಿಯ ನೊಲ್ಲೆ, ಬ್ರಹ್ಮ ಪದವಿಯ ನೊಲ್ಲೆ ವಿಷ್ಣು ಪದವಿಯ ನೊಲ್ಲೆ.
ಇದಕ್ಕಿಂತ ಮಿಗಿಲಾದ ಶಿವ ಪದವಿಯನ್ನು ಪಡೆದಿರುವರು. ಭಗವಾನ್ ಜಾತವೇದ ಮಹಾತ್ಮರು ಬುದ್ಧನಂತೆ ಜಾತಿ ಸಂಕರಕವಾದ ಕುಲಭೇದವನ್ನು ಕಿತ್ತು ಹಾಕಿ ಗುರುವಿಗೆ ಲಿಂಗಕ್ಕೆ ಮನ, ಜಂಗಮಕ್ಕೆ ಮನವನ್ನರ್ಪಿಸಿ ನಿತ್ಯ ಮುಕ್ತರಾಗಿದ್ದಾರೆ. ನಮಗೆ ಬೇಕಾಗಿದೆ. ಹೌದು, ಈಗೇನ್ ನಡೆದಲ್ಲ ಹೊಲೆಯನ್ನು ಮುಟ್ಟಬೇಕು ಮುಟ್ಟಬಾರ್ದು ಅನ್ನೋದು. ಇದಕ್ಕೇನು ಉತ್ತರ ಕೊಡ್ಲಿ. ಈ ಹಾದಿ ಸರಳಾಗಲಿ. ನೀವು ಧರ್ಮದ ನೆಲವನ್ನು ಅನುಭವ ಮಂಟಪವನ್ನು ಸ್ಥಾಪಿಸಿ ಅಲ್ಲಿ 1,96,000 ಜಂಗಮರಿಗೆ ನಿತ್ಯದಾಸು ನಡೆಸುತ್ತಿರುವಂತೆ ನಿಜವೇ? ಹೌದು, ಅದನ್ನು ಎಲ್ಲರೂ ಬಲ್ಲರು. ನಿಮ್ಮ ಸೈನಿಕರಾಗಿ ಮಾರ್ಪಡುವರಂತೆ. ಹೌದು, ಅವರೆಲ್ಲ ಶಿವನ ಸೇವಕರು. ಅವರು ಕಲ್ಯಾಣದ ರಾಜ್ಯ ಕಿರೀಟವನ್ನು ನಿಮ್ಮ ಮಸ್ತಕದ ಮೇಲೆ ಇಡಲು ಸಿದ್ಧರಾಗಿರುವರಂತೆ. ನನ್ನ ಮಸ್ತಕದ ಮೇಲೆ ಕಲ್ಯಾಣ ರಾಜ್ಯ ಕಿರೀಟವೇ? ಹೌದು ಪ್ರಭು. ತಾಯಿಯ ಗರ್ಭದಿಂದ ಕೆಳಗೆ ಬಿದ್ದ ಕೂಸು ತಾಯಿಯ ಮೊಲೆ ಹಾಲು ಕುಡಿದು ದೊಡ್ಡವನಾಗುವಂತೆ ನಾನು ನಿಮ್ಮ ಕೃಪೆಯಲ್ಲಿ ಬೆಳೆದು ದೊಡ್ಡವನಾದೆ, ಮಹಾಮಂತ್ರಿಯಾದೆ. ನಿಮ್ಮ ಕರುಣೆಯ ಕಂದ ನಿಮ್ಮ ಮೇಲೆ ಅನ್ಯಾಯ ಮಾಡುವೆನೆ? ಇಲ್ಲ ಇಲ್ಲ, ನನ್ನ ಹೃದಯವೇನು ಹಾಗೆ ಹೇಳುವುದಲ್ಲ. ಮಹಾಪ್ರಭು, ದುರ್ಜನರ ಮಾತಿಗೆ ಕಿವಿಗೊಡುವುದು ಆತ್ಮಘಾತ. ಶಿವ ಕಾರುಣ್ಯವೆಂಬ ಮುಕ್ತಿ ಮುಕುಟವನ್ನು ದೊರಕಿಸಬೇಕೆಂಬುವ ನಾನು ಈ ರಾಜ್ಯಭಾರವೆಂಬ ಮುಳ್ಳು ಕಿರೀಟವನ್ನು ಬಯಸುವೆನೆ ಪ್ರಭು. ಹರನಾಣೆಯಾಗಿ ಜನ ಸೇವೆಯಲ್ಲಿಯೇ ಜನ್ಮ ಸವೆಸುವೆನೆಂದು ಪ್ರಮಾಣ ಮಾಡಿದ್ದೇನೆ. ನನ್ನ ಸರ್ವಸ್ವವು ಚಾಲುಕ್ಯ ಸಿಂಹಾಸನದ ಸೇವೆಗೆ ಮೀಸಲಾಗಿದೆ ಮಹಾಪ್ರಭು. ನಿಜ ಬಸವರಾಜ್, ನಿಮ್ಮ ಕಾರ್ಯದಿಂದ ಕಲ್ಯಾಣ ಅಭ್ಯುದಯವಾಗಬೇಕಾಗಿದೆ ಹಾಗೂ ಜಗತ್ ಕಲ್ಯಾಣವಾಗಬೇಕಾಗಿದೆ. ಪ್ರಜರ ಅಭ್ಯುದಯ ಒಂದೇ ನನ್ನ ಆಯುಷ್ಯದ ರಾತ್ರಿ. ನಾಡಿನ ಉನ್ನತಿಯೇ ನನ್ನ ಬಾಳಿನ ತಿರುವು. ಅನುಭವ ಮಂಟಪವೇ ಅಖಿಲ ಮಾನವ ಜನಾಂಗದ ಮುಕ್ತಿಯ ಮಹಾದ್ವಾರ. ಪ್ರಭು, ನಾನು ಹೊಲೆಯರನ್ನು ಎತ್ತಿ ಹಿಡಿದದ್ದು ಜೀವ ಕಾರುಣ್ಯದಿಂದಲ್ಲದೆ ಧರ್ಮನಾಶಕ್ಕಾಗಿ ಅಲ್ಲ. ಹೌದು, ಇವರು ಹೇಳುವುದೆಲ್ಲ ಅಲ್ಲ, ಆದ್ರೆ ಒಳಗಿನ ಇವರ ಮಾತು ದೂರದ ಗುಡ್ಡ ಕಣ್ಣಿಗೆ ನುಣ್ಣಗಿದ್ದಂತೆ. ಬಸವರಾಜ್, ನಿಮ್ಮ ನಡತೆಯಲ್ಲಿ ನಮಗೆ ವಿಶ್ವಾಸವಿದೆ. ಆದರೆ ಮಂತ್ರಣ್ಣವರೇ ಮೊದಲಾದ ಮಂತ್ರಿಮಂಡಲವು ನಿಮ್ಮ ಬಗ್ಗೆ ದೂರ ಹೇಳಿದ್ದರಿಂದ ಮನಸ್ಸಿಗೆ ಸಮಸ್ಯೆ ಉಂಟಾಗಿ ಹೀಗೆ ವಿಚಾರಿಸಬೇಕಾಗಿತ್ತಷ್ಟೇ. ಪ್ರಭು, ಮಂಥನವರಷ್ಟೇ ಏಕೆ, ಇಡೀ ಕಲ್ಯಾಣ ಪಟ್ಟಣವೇ ಮುನಿದೇಳಲಿ, ಇಲ್ಲವೇ ಅಖಿಲ ಮಾನವ ಜನಾಂಗವೇ ಮೇಲೆದ್ದು ಬರಲಿ, ನಾನು ಮಾತ್ರ ನನ್ನ ಕರ್ತವ್ಯ ಬಿಟ್ಟು ಕದಲಲಾರೆ. ಬಸವರಾಜ್, ನೀವು ಮಾಡಿದ್ದು ನಮಗೆ ಮಾಂಡ್ಯವಿದೆ. ಧೈರ್ಯದಿಂದ ಮುನ್ನಡೆಯಿರಿ. ಪ್ರಜಾವೇ ನಮ್ಮ ಸಂಪತ್ತು. ಬಸವರಾಜರು ಸಿಂಹಾಸನಕ್ಕೆ ಬೆಳೆಯದೆ ತಮ್ಮ ಬೆರಳಿನ ನಂದಿ ಉಂಗರಕ್ಕೆ ನಮಸ್ಕರಿಸುತ್ತಾರೆ. ಈಗಲಾದರೂ ಗೊತ್ತಾಯಿತೆ ಇವರ ದುರಭಿಮಾನ ಇವರನ್ನು ನಂಬಿ. ಎಲ್ಲಿಯೇ ನಂಬಿಕೆ, ಇವರು ವಿಶ್ವಾಸ ದ್ರೋಹಿಗಳು. ನೆಚ್ಚಿಗೆ ಕೋಣ ಇಲ್ಲದಂಗ ಒಳಗೊಂದು ಹೊರಗೊಂದು ಸ್ವಲ್ಪ ಆದ್ರೂ ಶಿವಾಸ ಇಮ್ಮಾಮ ನಂಬಿಕೆ ಬ್ಯಾಡೇನ್ರಿ. ಎಲ್ಲಿ ನಂಬಿಕೆ ಬಟ್ರೆ ಈಗಿನ ಕಾಲದಾಗ ಯಾರನ್ನು ನಂಬುವಂಗಿಲ್ಲ, ಮಾಡ್ಕೊಂಡು ಹೆಣ್ತಿನ ಸುಧಾ ನಂಬುವಂಗಿಲ್ರಿ. ಈಗ ಕಾಲನ ಅಂತ ಬಂದಾವ. ಹೌದ್ರಿ ಶಟ್, ಯಾಕಂದ್ರೆ ನಮ್ಮ ನಂಬಿಕೆನ ನಮಗಿಲ್ಲ. ಬಸವರಾಜರು ನಂದಿ ಉಂಗರವನ್ನು ತೆಗೆದಿಟ್ಟು ಸಿಂಹಾಸನಕ್ಕೆ ಬಂದಿದೆ. ಎಲ್ಲ ಗೆದ್ದರ ಕಾರಣದಿಂದ ಆಗಲಿಲ್ಲ. ಬಸವರಾಜ್, ಸಿಂಹಾಸನಕ್ಕೆ ಮಣಿಯದಿರುವುದು ಸಿಂಹಾಸನ ಅಪಮಾನವಲ್ಲವೇ? ನಾನು ಸಿಂಹಾಸನದ ಅಪಮಾನಕ್ಕಾಗಿ ಹಾಗೆ ಮಾಡುತ್ತಿಲ್ಲ, ಸಿಂಹಾಸನವು ಸುಟ್ಟು ಹೋಗಬಾರದೆಂದು ಹಾಗೆ ಮಾಡುತ್ತಿರುವೆನು. ಏನು, ನಮಸ್ಕರಿಸಿದರೆ ಸಿಂಹಾಸನವು ಸುಡುವುದೇ? ಹೌದು ಪ್ರಭು. ನೋಡಿ ನೋಡಿ ಹೇಗೆ ಬುರುಡಿ ಉಳಿಸ್ತಾರೆ. ಅದು ಹೆಂಗ್ ಸುಟ್ಟದ ಸುಡಾಕ ಬನ್ನಿರಿ. ಬಟ್ರ ಸುಡಾಕದ ಹಪ್ಪಲೇನ್ರಿ. ಹೆಂಗ ಸುಟ್ಲಿ ನಾವ್ ಇಲ್ಲೇ ನಿಂತು ನೋಡ್ತೀವಿ. ಬಟ್ರ ಸುಟ್ಟ ಅಲ್ರಿ ಶಟ್ರ ನಿಂತಿರ್ಲಿಕ್ಕೆ ಸುಟ್ಟೈತೆ ಅಂತ. ಶಟ್ರ, ಈ ಬಾಳ ಬಂಗಾಳಿ ವಿದ್ಯೆ ನಮ್ಮ ಮುಂದೆ ನಡೆದಿದ್ರೆ ಉಂಟೇನ್ರಿ. ನೀವು ಅದೇನಾರ ಆದ್ರೆ ನಿಮ್ಮಿಂದ ಆಗ್ಬೇಕು ನೋಡಿ. ಪ್ರಭು, ಇವರು ನಂದಿ ಉಂಗರವನ್ನು ತೆಗೆದಿಟ್ಟು ಸಿಂಹಾಸನಕ್ಕೆ ಮನೆ. ಹೌದು, ಹಾಗೆ ಮಾಡಲಿಕ್ಕೆ ಬೇಕು. ಬಸವರಾಜ್,
ಸಿಂಹಾಸನಕ್ಕೆ ಮನೆಯಬೇಕು. ಆಗಲಿ ಪ್ರಭು, ಆದರೆ ತಾವು ಮಾತ್ರ ಕ್ಷಣ ಸಿಂಹಾಸನ ಬಿಟ್ಟು ಕೆಳಗಿಳಿಯಬೇಕು. ಏನು ಕೆಳಗಿಳಿಯಬೇಕೆ? ಇಲ್ಲದಿದ್ದರೆ ನಮಗೂ ನಾಡಿಗೂ ಅಪಾಯ ಉಂಟು ಮಹಾಪ್ರಭು. ಬೇಡಿ ಮಹಾಪ್ರಭು, ಕೆಳಗೆ ಏನು ಅಪಾಯವಾಗುವುದು ಅಲ್ಲೇ ನಾವಿಲ್ಲೇ ನಿಂತ್ಕೊಂಡು ನೋಡು. ಹೋಳಿ ಕಾಮನ್ ಅಂತ ಹೇಳ್ತಾರನ್ರಿ ಅವ್ರೆ. ಸುಟ್ಲಿ ಬಿಡ್ರಿ ಅದಕ್ಕ ಸುಮ್ಮನೆ